ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ನೋಡಿದ ಕ್ಷಣ ಇಲ್ಲಿರುವ ಹಣ್ಣುಗಳ ಬುಟ್ಟಿ ಮುಟ್ಟಿ ನಿರ್ಲಕ್ಷ್ಯ ಮಾಡಬೇಡಿ. ಈ ಗುರುವಾರ ಒಂದು ಸಿಹಿ ಸುದ್ದಿ ತಂದಿದ್ದೀನಿ ಅಂತ ಸಾಯಿ ನಮಗೋಸ್ಕರ ಹಣ್ಣುಗಳ ಬುಟ್ಟಿನ ತಂದಿದ್ದಾರೆ. ಎಲ್ಲರೂ ಕೂಡ ಇವತ್ತು ಸಾಯಿ ವಿಶೇಷವಾದಂಥ ಮಾತನ್ನು ಹೇಳಕ್ಕೆ ಬಂದಿದ್ದಾರೆ. ಎಲ್ಲರೂ ಅದನ್ನ ಸ್ವೀಕರಿಸಬೇಕು. ಆನಂದವಾಗಿ ಸಂತೋಷವಾಗಿ ಸಾಯಿಯಪ್ಪ ಕೊಡ್ತಿರುವಂಥ ಬಹುಮಾನವನ್ನು ನಾವು ತಗೋಬೇಕು. ಈ ಬಹುಮಾನವನ್ನು ಪ್ರತಿಯೊಬ್ಬರೂ ಸ್ವೀಕರಿಸಬೇಕು. ಈ ಗುರುವಾರ ದಿನ ಸಾಯಿ ತಂದಿರುವಂಥ ಮಾತನ್ನು ಎಲ್ಲರೂ ಕೇಳಿಸ್ಕೊಳ್ಳಿ. ಜೀವನದಲ್ಲಿ ನಾವು ಇದುವರೆಗೂ ಏನೇ ಸಮಸ್ಯೆಗಳು ಅನುಭವಿಸ್ತಾ ಇದ್ರೂ ಕೂಡ ಅದನ್ನು ದೂರ ಮಾಡ್ಕೊಳ್ಳೋಕ್ಕೆ ಈ ಅವಕಾಶವನ್ನು ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಬೇಕು. ಈ ಗುರುವಾರ ದಿನ ಸಾಯಿ ತಂದಿರುವಂಥ ಆ ಸಿಹಿ ಸುದ್ದಿ ಏನು ಅನ್ನೋದು ಕೇಳಬೇಕು. ಮಗು, ಇವತ್ತು ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಈ ಹಣ್ಣುಗಳನ್ನು ತಗೊಂಡಿದೀಯಾ? ಈ ಹಣ್ಣುಗಳು ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಅಥವಾ ಅನಾರೋಗ್ಯ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ ಅಂತ ಹೇಳುತ್ತದೆ. ಏನಕ್ಕೆ ಅಂದರೆ, ಈ ಗುರುವಾರ ದಿನ ನಿನ್ನ ಮನಸ್ಸಿನಲ್ಲಿ ಇರುವಂಥ ನೋವನ್ನು ದೂರ ಮಾಡೋಕ್ಕೆ ನಾನು ಈ ಸಿಹಿ ಸುದ್ದಿನ ತಂದಿದ್ದೀನಿ. ನಿಜವಾಗ್ಲೂ ಈ ಸತ್ಯ ಮಾತು, ನಿನ್ನ ಸಾಯಿ ಮಾತು ಕೇಳಿ. ಮಗು, ಅಳಬೇಡಿ. ಇವತ್ತು ನಿನ್ನ ಸಾಯಿ ಮುಂದಕ್ಕೆ ಬಂದಿದೀಯಾ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ. ಪ್ರತ್ಯೇಕವಾಗಿ ನಿನ್ನ ಕಷ್ಟಗಳು ಹೇಳ್ಕೋ ಅವಶ್ಯಕತೆನೇ ಇಲ್ಲ. ಮನಸ್ಸಿನಲ್ಲಿ ಇರುವಂಥ ಅಂಥ ನೋವು ನನಗೆ ಗೊತ್ತಿದೆ. ಈ ಜೀವನ ಏನಕ್ಕೆ ಅಂತ ನನ್ನ ಮಗು ಹೇಳ್ತಾ ಇದೆ. ಬಾಬಾ, ಇಂಥ ಕಷ್ಟಗಳು ಯಾರಿಗೆ ಬರಬಾರದು. ನಾನು ನಿನ್ನನ್ನೇ ನಂಬಿದ್ದೀನಿ. ಇವತ್ತು ನಿನಗೋಸ್ಕರ, ನನ್ನ ಸಾಯಿಗೋಸ್ಕರ ನಾನೇ ಸ್ವತಃ ಬಂದಿದ್ದೀನಿ. ನನಗೆ ಅಪರೂಪವಾದಂಥ ಮಾತನ್ನು ಸಾಯಿ ಹೇಳುತ್ತಾರೆ ಅಂತ ಒಳ್ಳೆಯ ಮನಸ್ಸಿಂದ ಎಲ್ಲ ಒಳ್ಳೆಯ ಕೆಲಸಗಳು ಮಾಡುತ್ತಾ ನಿನಗೋಸ್ಕರ ನಿನ್ನ ಮುಂದಕ್ಕೆ ಬಂದಿದ್ದೀನಿ. ನನ್ನ ಮನಸ್ಸಿನಲ್ಲಿ ಇರುವಂಥ ನೋವನ್ನೊಂದೇ ಅಲ್ಲ, ಯಾವಾಗಲೂ ಎಲ್ಲರೂ ಸಂತೋಷವಾಗಿರಲಿ ಅಂತ ಹೇಳ್ಕೊತೀನಿ. ಆದರೂ ಕೂಡ ಈ ಕಷ್ಟಗಳು ಏನಕ್ಕೆ ಬಂದಿದೆ ಅಂತ ನನ್ನ ಮನಸ್ಸು ತುಂಬ ನೋವನ್ನು ಕೊಡ್ತಾ ಇದೆ. ಯಾವಾಗ ಈ ಕಷ್ಟಗಳಿಂದ ನಾನು ದೂರ ಆಗ್ತೀನಿ, ನನಗೆ ಸಂತೋಷವ ಕಾಲ ಯಾವಾಗ ನನ್ನ ಸಾಯಿ ಬರೆದಿದ್ದಾರೆ ಅನ್ನೋ ಮಾತಿಗೋಸ್ಕರ ನಾನು ಬಂದಿದ್ದೀನಿ. ಸಾಯಿ, ನೀನ ಸಮಾಧಾನ ಇವತ್ತು ನನಗೆ ಕೊಡಲೇಬೇಕು ಅಂತ ನನ್ನ ಮಗು ನನ್ನ ಮುಂದೆ ಕೂತಿದೆ. ನನ್ನ ಮಂದಿರಕ್ಕೆ ಬಂದು ಸಾಯಿ ಮುಂದೆ ಕೂತ್ಕೊಂಡು ಸಾಯಿ ಆಶೀರ್ವಾದ ತಗೋಬೇಕು ಅಂತ ಚಿಂತೆ ಮಾಡುತ್ತಾ ಕೂತಿದೆ. ಮಗು, ನೀನು ಕೇಳಿರೋ ಕೆಲಸಗಳೆಲ್ಲ ಕೂಡ ಆಗುತ್ತೆ. ಇವತ್ತು ನಿನ್ನ ನೋವಿಗೆ ಕಾರಣ ಯಾರಾಗಿದ್ದಾರೋ ಅವರಿಗೆ ತಪ್ಪದೆ ಶಿಕ್ಷೆ ಕೊಡ್ತೀನಿ. ಏನಕ್ಕಂದರೆ, ನಿನಗೆ ಕೊಟ್ಟಿರೋ ಅಂಥ ನೋವು ಇನ್ನೊಬ್ಬರಿಗೆ ಅದು ಹೆಚ್ಚಾಗಿ ಅದಕ್ಕಿಂತ ನೀನು ಇವತ್ತು ಏನು ಅನುಭವಿಸ್ತಾ ಇದೆಯೋ ಆ ನೋವನ್ನು ಅದಕ್ಕಿಂತ ಹೆಚ್ಚಾಗಿ ಅವರು ಅನುಭವಿಸೋ ರೀತಿ ನಾನು ಮಾಡುತ್ತೀನಿ. ನಿನ್ನ ಸಾಯಿ ಮೇಲೆ ನಂಬಿಕೆ ಇದೆ ಅಲ್ವಾ? ಯಾರು ಎಂತಹ ಮೋಸ ಮಾಡಿದ್ರೂ ಕೂಡ ಸಾಯಿ ಮುಂದೆ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಮಗು, ನೀನು ಅವರ ವಿಷಯದಲ್ಲಿ ಯೋಚನೆ ಮಾಡಬೇಡಿ. ಇವತ್ತು ನಿನಗೆ ಕಷ್ಟ ಕೊಟ್ಟಿರೋ ಅಂಥವ್ರಿಗೆ ತಪ್ಪದೆ ಶಿಕ್ಷೆ ಅತಿ ಶೀಘ್ರವಾಗಿ ನಾನು ಕೊಡ್ತೀನಿ. ಜೀವನದಲ್ಲಿ ನಿನಗೆ ಯಾರು ಮೋಸ ಮಾಡಿದ್ದಾರೋ ಅಥವಾ ಬಾಬಾ ಅವರೇ ನನಗೆ ಮೋಸ ಮಾಡಿದ್ದಾರೆ ಅನ್ನೋ ಸೂಚನೆ ನೀನು ಕೊಟ್ಟರೂ ಕೂಡ ತಪ್ಪದೆ ಅದು ನನಗೆ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿದಿನ ನೀವು ಮಾಡೋ ಕೆಲಸಗಳು ನಾನು ನೋಡ್ತಾನೇ ಇದ್ದೀನಿ. ಯಾರು ಎಂಥ ಕೆಲಸಗಳು, ಯಾವ ಥರ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಪ್ರತ್ಯೇಕವಾಗಿ ನೀವು ನನ್ನ ಮುಂದಕ್ಕೆ ಬಂದು ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಮಗುಗೆ ಏನು ಬೇಕು ಅನ್ನೋದು ನನಗೆ ಗೊತ್ತು. ಮಗು, ಚಿಂತೆ ಬೇಡ. ಯಾವ ಸಮಸ್ಯೆಗೆ ಯಾವ ಪರಿಷ್ಕಾರ ಬೇಕು ಅನ್ನೋದು ನಾನು ತಪ್ಪದೆ ತಿಳಿಸ್ತೀನಿ. ಈ ಸಮಯದಲ್ಲಿ ಈ ಗುರುವಾರ ದಿನ ನನ್ನ ಮುಂದಕ್ಕೆ ಬಂದು ನೀನು ಬೇಡ್ಕೊಂಡಿರೋ ಕೆಲಸಗಳೆಲ್ಲ ಕೂಡ ಆಗುತ್ತೆ. ಮಗು, ಒಂದು ಸಮಸ್ಯೆ ಅನ್ನೋದು ಯಾವ ರೀತಿ ಪರಿಷ್ಕರಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸೂಚನೆ ಅನ್ನೋದು ಭಗವಂತ ಕೊಡ್ತಾರೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಆಚರಿಸಬೇಕು. ನಿನ್ನ ಕರ್ತವ್ಯನ ನೀನು ಸರಿಯಾಗಿ ಆಚರಿಸಿ. ಈ ಕರ್ಮಗಳೆಲ್ಲ ಕೂಡ ನಮ್ಮ ಕೈಯಿಂದ ನಾವು ಮಾಡಿಕೊಂಡಿರುವಂಥ ಕರ್ಮಗಳ ಮೂಲಕ ಅನುಭವಿಸ್ತೀವಿ.
ಆದರೆ ಪ್ರತಿಯೊಬ್ಬರು ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ಮಾಡ್ತಾ ಇರ್ತಾರೆ. ಆ ತಪ್ಪುಗಳ ಮೂಲಕ ಕೆಲವೊಂದು ನೋವುಗಳು ಆಟೋಮೆಟಿಕ್ ಆಗಿ ಗೊತ್ತಿಲ್ಲದೆ ಬರುತ್ತೆ. ಅದನ್ನ ಅನುಭವಿಸಕ್ಕೆ ದಾರಿ ಸಿಕ್ಕಿಲ್ಲದೆ ಭಗವಂತನ ಆರಾಧನೆ ಮಾಡುತ್ತಾ ಕ್ಷಮೆ ಬೇಡುತ್ತಾ ಕೇಳ್ತಾರೆ. ಮಗು, ತಪ್ಪು ಎಲ್ಲರೂ ಮಾಡ್ತಾರೆ. ಅದು ಮಾನವ ಸಹಜ. ಇವತ್ತು ನಿನಗೆ ಸಿಹಿಯಾದ ಮಾತು ಹೇಳಬೇಕು ಅಂತ ಬಂದಿದ್ದೀನಿ. ಈ ಗುರುವಾರ ದಿನ ನಿನಗೆ ಸಿಹಿ ಸುದ್ದಿ ಹೇಳಬೇಕು. ನೀನು ಇಷ್ಟು ದಿನ ಏನು ಸಮಸ್ಯೆಗಳನ್ನು ಅನುಭವಿಸಿದ್ದೀಯೋ ಅದಕ್ಕೆ ನಾನು ದೂರ ಮಾಡುತ್ತೀನಿ. ಸಂತೋಷವ ಕಾಲ ಆರಂಭವಾಗುತ್ತೆ. ನಮಗೆ ಕಷ್ಟ ಬಂದಾಗ ಯಾರು ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ. ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ. ಹಾಗೇನಾದರೂ ನಾಲ್ಕರು ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ದೇವರು ಯಾವುದೇ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾರೆ. ಇದು ಮಾತ್ರ ನಿಜ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಬದಲಾವಣೆ ಆಗಬಹುದು. ಅದರಿಂದ ನೀವು ಯಾರಿಗೆ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಅನ್ನೋದನ್ನು ಮರೆಯಬಾರದು. ಮಗು, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬಹುದು, ಆದರೆ ಚಿನ್ನದ ಪಾತ್ರೆಯಲ್ಲಿ ಅಡುಗೆ ಮಾಡಲು ಸಾಧ್ಯವಿಲ್ಲ. ಇದು ನೆನಪಿರಲಿ. ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ, ಆತಂಕಗಳು, ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ. ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದು ಮುಳುಗಲು ಬಿಡೋದಿಲ್ಲ. ಮಗು, ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆಂದೇ ಅರ್ಥ ಮಾಡಿಕೊಳ್ಳಿ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದೇ ಅರ್ಥ ಮಾಡಿಕೋಬೇಕು. ನಿನ್ನ ಪ್ರಾರ್ಥನೆಗೆ ಯಾವತ್ತು ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದುದನ್ನು ಕಾಯ್ದಿರಿಸುತ್ತಿದ್ದಾನೆಂದ ನೆನಪಿರಲಿ. ಸಮಯ ಬಂದಾಗ ನಮಗೆ ಎಲ್ಲ ಗೊತ್ತಾಗುತ್ತೆ. ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ಭಗವಂತ ನಿರ್ಧಾರಣೆ ಮಾಡಿರ್ತಾರೆ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಮಗು, ಏನೇ ವಿಷಯ ಆದರೂ ಸಮಸ್ಯೆಗಳಿದ್ರೂ ಎಲ್ಲ ಕೂಡ ಭಗವಂತ ಮೇಲೆ ಪೂರ್ತಿ ವಿಶ್ವಾಸ, ನಂಬಿಕೆ ಇರಲಿ ಅಂತ ಇವತ್ತು ನಮ್ಮೆಲ್ಲರಿಗೂ ಸಾಯಿ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಈ ಗುರುವಾರ ದಿನ ನಾವೇನು ತಪ್ಪುಗಳು ಮಾಡ್ತಾ ಇದ್ದೀವೋ ಅದನ್ನೆಲ್ಲ ಕೂಡ ಸರಿ ಮಾಡಿಕೊಳ್ಳಿ ಅಂತ ಸಾಯಿ ಇವತ್ತು ಹೇಳಿದ್ದಾರೆ. ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.